ಆ ಪ್ರಸ್ತಾಪ ಮಾಡಿರ್ತಕ್ಕಂಥ 5 ಯೋಜನೆಗಳನ್ನ ನಾವು ಈ ರಾಜ್ಯದ ಜನತೆಯ ಮುಂದೆ ಎದೆ ತೊಟ್ಟಿ ಹೇಳ್ತಾ ಇದ್ದೇವೆ, ನಾವು ನೆರವೇರಿಸಿದ್ದೇವೆ. 5% ವ್ಯತ್ಯಾಸ ಇರಬಹುದು. ಕೆಲವು ಕಾನೂನಿನಲ್ಲಿ ಅವರ ದಾಖಲಾತಿಗಳನ್ನ ಕೊಡ್ತಕ್ಕಂಥದ್ರಲ್ಲಿ ವಿಫಲರಾಗಿರೋದ್ರಿಂದ ಕೆಲವೊಂದು 5% ಹೆಚ್ಚು ಕಮ್ಮಿ ಆಗಿರ್ಬೋದು. ಆದ್ರೆ ನಾವು 95% ಜನಕ್ಕೆ ಇವತ್ತು ನುಡಿದಂತೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ನಾವೇನು ಕೊಡಬೇಕು, ಬಸ್ ಪಾಸ್ನಲ್ಲಿ ಫ್ರೀ ಕೊಡ್ತೀವಿ. ಈ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲ ಭೇದಗಳನ್ನ ಮರೆತು ಸಾಮೂಹಿಕವಾಗಿ ನಾವು ಆ ಶ್ರೀ ಶಕ್ತಿಯನ್ನ ಉರಿದುಂಬಿಸುವ ಉದ್ದೇಶದಿಂದ ನಾವೇನು ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ, ಅದನ್ನು ನಾವು ನೆರವೇರಿಸಿದ್ದೇವೆ. ಗೃಹ ಜ್ಯೋತಿ ಯೋಜನೆ ಇವತ್ತು ನೆರವೇರಿಸಿದ್ದೇವೆ. ಅದು ಹೇಳ್ತಾರೆ ಗೃಹ ಜ್ಯೋತಿ ಕೊಟ್ಟು ಕರೆಂಟ್ ಚಾರ್ಜ್ ಹೆಚ್ಚಿರು ಅಂತ. ಅವ್ರೇನ್ ಕರೆಂಟ್ ಚಾರ್ಜ್ ಗೃಹ ಜ್ಯೋತಿಯರ ಏನ್ ಕಟ್ಟಲ್ವಲ್ಲ, ಹೆಚ್ಚಾದ್ರೆ ಕರೆಂಟೇ ಫ್ರೀ ಅಲ್ಲ, ಅವ್ರೇನ್ ಹೆಚ್ಚಿಗೆ ಕಟ್ಟೋದಿಲ್ವಲ್ಲ, ಬೇರೆಯವ್ರಿಗೆ ಹೊಡ್ತಾ ಬಿತ್ತು. ಯಾವುದು ಕರೆಂಟ್ ಚಾರ್ಜ್ ಅನ್ನು ಏರಿಸ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕಿದೆಯಾ? ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಅದನ್ನ ತೀರ್ಮಾನ ಆಗಿತ್ತು. ಅದು ಚುನಾವಣೆ ಕಳೆದ ತಕ್ಷಣ ಆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಏರಿಸಬೇಕು ಅಂತಕ್ಕಂಥ ನಿರ್ಣಯ ಅವತ್ತು ಆಗಿದೆಯೇ ಹೊರತು ಈ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪಾಲುದಾರರಲ್ಲ. ಇದಕ್ಕೆ ಅವರು ಕರೆಂಟ್ ವಿದ್ಯುತ್ ಶಕ್ತಿ ಬಿಲ್ಲು ಹೆಚ್ಚಿಗೆ ಮಾಡೋದಕ್ಕೆ ಪಾಲುದಾರರಲ್ಲ. ಅದನ್ನ ಇವತ್ತು ಪ್ರತಿಯೊಬ್ಬ ನಾಗರಿಕ ಹೇಳ್ತಾ ಇದ್ದಾನೆ, ಬಡವ ಹೇಳ್ತಾ ಇದ್ದಾನೆ, ಇವತ್ತು ನೆಮ್ಮದಿಯಾಗಿ ಕರೆಂಟ್ ಚಾರ್ಜ್ ಇಲ್ಲದೆ ಜೀವನ ಮಾಡ್ತಾ ಇದೀವಪ್ಪ. ನಿಜವಾಗ್ಲೂ ತಿಂಗಳು ಬತ್ತು ಅಂದ್ರೆ ಕಷ್ಟ ಆಗ್ತಾ ಇತ್ತು ಕರೆಂಟ್ ಚಾರ್ಜ್ ಕಟ್ಟಕ್ಕೆ, ಇವತ್ತು ನಾವು ಕಟ್ತಾ ಇಲ್ಲ, ನಾವು ಫ್ರೀ ಆಗಿದ್ದೀವಿ ಅಂತೇಳಿ ಹೇಳ್ತಾರೆ. ಆಮೇಲೆ ಅನ್ನಭಾಗ್ಯದ ಜೊತೆ ನಾವೇನಂತ ಆಶ್ವಾಸನೆ ಕೊಟ್ಟಿದ್ದೆ ಜನತೆ ಮುಂದೆ? 5 kg ಈಗಾಗಲೇ ಮನಮೋಹನ್ ಸಿಂಗ್ ರವರ ಸರ್ಕಾರದಲ್ಲಿ ಆಗಿದ್ದಂತ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಒಂದು 5 kgಯನ್ನ ಕೇಂದ್ರ ಸರ್ಕಾರದಿಂದ ಫ್ರೀ ಆಗಿ ಕೊಡ್ತಕ್ಕಂತ ಒಂದು ಕಾನೂನನ್ನು ಜಾರಿಗೆ ತಂದಿದ್ರು. ಆ ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಅದನ್ನ 5 kg ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನು 5 kg ಸೇರಿಸಿ 10 kgನ ಜೋಡಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಸುಳ್ಳಲ್ಲ. ಇದು ಸುಳ್ಳಾದ್ರೆ ನನಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟತ್ನಿ. ಮಾತಾಡ ಸತ್ಯ ಮಾತಾಡ ನಾವು ಹೇಳಿದ್ದೆ ಜೊತೆಗೆ ಇನ್ನು